ಶಿವ ಮಳೆ ಬಂತಂದ್ರೆ ಅದು ಈ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ನಮ್ಮ ರೋಡ್ಗಳ ಅವಸ್ಥೆ ಹೇಳೋಕೆ ಆಗೋದಿಲ್ಲ. ಏನ್ ಹೇಳೋದು, ಎಲ್ಲಾ ರೋಡ್ಗಳಲ್ಲೂ ಗುಂಡಿ, ಎಲ್ಲಾ ಗುಂಡಿಗಳಲ್ಲೂ ನೀರು ತುಂಬಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ಈ ಕ್ಯಾಶುವಲ್ ಆಗಿ ವಾಕ್ ಮಾಡ್ಕೊಂಡು ಏನಪ್ಪ ನಿಮ್ಮ ಹತ್ರ ನಾನು ಇವತ್ತು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಚಳ್ಳೆ ಹಣ್ಣು ಅಂತೂ ತಿನ್ಸೋದು ಗ್ಯಾರಂಟಿ ಮಗ ಅಂತ ಎಲ್ಲರೂ ಕೇಳಿರ್ತೀವಿ ಈ ಮಾತನ್ನ. ಕೇಳದೇ ಇರೋರಂತೂ ಯಾರೂ ಇರೋದಿಲ್ಲ. ಆ ಚಳ್ಳೆ ಹಣ್ಣನ್ನ ಯಾರಾದ್ರು ನೋಡಿದ್ದೀರಾ? ನೋಡ್ಕೊಳ್ಳಿ, ಇದೇ ಚಳ್ಳೆ ಹಣ್ಣು. ಇದು ಶೀತ ಪ್ರದೇಶ, ಎಲ್ಲೆಲ್ಲೆಲ್ಲ ತುಂಬ ಶೀತ ತೇವಾಂಶ ಇರುತ್ತೋ ಅಲ್ಲಿ ಈ ಮರಗಳು ಹೆಚ್ಚು ಕಂಡು ಬರ್ತದಂತೆ. ನೋಡಿ, ಇದೇ ಚಳ್ಳೆ ಹಣ್ಣು. ನಾನು ಫಸ್ಟ್ ಟೈಮ್ ನೋಡಿದ್ದೀನಿ, ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ನಿಮಗೂ ಯಾರಿಗಾದರೂ ಚಳ್ಳೆ ಹಣ್ಣು ಗೊತ್ತಿದ್ರೆ, ನೋಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಅರಿಶಿನ ಕಲರ್ ಇರೋ ಹಣ್ಣನ್ನ ತಿಂದರೆ ಒಂಥರ ಉಗ್ರು ಆಗುತ್ತೆ. ಅದೇ ರೆಡ್ ಕಲರ್ ಇರೋ ಹಣ್ಣನ್ನ ತಿಂದರೆ ಸಖತ್ತಾಗಿ ಸ್ವೀಟ್ ಇದೆ, ಸಖತ್ ಮಜಾ ಇದೆ ಈ ಹಣ್ಣು ತಿನ್ನೋದ್ರಲ್ಲೂ. ನಾನು ಫಸ್ಟ್ ಟೈಮ್ ತಿಂತಿರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿಬಿಟ್ಟೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಲ್ವಾ, ಅದರಿಂದ ನಾನು ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ಚಳ್ಳೆ ಹಣ್ಣು ತಿಂದಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ, ಮಿಸ್ ಮಾಡಿದೆ. ಈ ಚಳ್ಳೆ ಹಣ್ಣು ನೋಡೋಕ್ಕೆ ಚಿಕ್ಕ ಗಾತ್ರ, ಸಣ್ಣದು ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ. ಆದರೆ ಅದು ಟೇಸ್ಟ್ ಮಾತ್ರ ಮಜಾನೇ ಬೇರೆ. ನಾನು ನೋಡಿದ ತಕ್ಷಣ ಕಿತ್ತು ತಿಂದು ಆಯಿತಾ. ಅದರಲ್ಲೂ ಇದು ಯಾವ ರೀತಿ ಚಳ್ಳೆ ಹಣ್ಣು ಅಂತ ಹೇಳಿ ನಾನು ಕನ್ಫರ್ಮ್ ಮಾಡ್ಕೊಂಡೆ ಅಂತ ಹೇಳಿದರೆ, ನಮ್ಮ ಫ್ರೆಂಡ್ ಗೂಗಲಲ್ಲಿ ಸರ್ಚ್ ಮಾಡಿ ಚಳ್ಳೆ ಹಣ್ಣು ಅಂತ ತಿಳ್ಕೊಂಡೆ. ಮಳೆ ಇದೆ, ಎಲ್ಲರೂ ಹುಷಾರಾಗಿ ಜೋಪಾನವಾಗಿರಿ.